ಜಮ್ಮು ಕಾಶ್ಮೀರದ ಅನಂತಪುರ ಜಿಲ್ಲೆಯ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ನಡೆಸಿದ ದಾಳಿ 26 ಪ್ರವಾಸಿಗರು ಜೀವ ಕಳೆದುಕೊಂಡಿದ್ದಾರೆ. 2019ರ ಪುಲ್ವಾಮಾ ದಾಳಿ ಬಳಿಕ ಅತ್ಯಂತ ರಣಭಯಂಕರ ಉಗ್ರರ ದಾಳಿ ಇದಾಗಿದೆ. ಪೈಶಾಚಿಕ ಕೃತ್ಯ ಒಂದೊಂದು ಕ್ಷಣವೂ ಭಯಾನಕವಾಗಿತ್ತು. ಹಿಂದೂ ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿದ್ದ ರಾಕ್ಷಸರು ಹೆಸರು ಕೇಳಿ ಅನುಮಾನ ಬಂದವರ ಪ್ಯಾಂಟ್ ಬಿಚ್ಚಿಸಿ ಗುಂಡಿಟ್ಟಿದ್ದಾರೆ. ಮೃತ 26 ಮಂದಿಯೂ ಪುರುಷರೇ ಆಗಿದ್ದಾರೆ. ಗಂಡಸರನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದು, ಮೃತರಲ್ಲಿ ಬಹುತೇಕರು ಹನಿಮೂನ್ಗೆ, ಫ್ಯಾಮಿಲಿ ಟ್ರಿಪ್ಗೆ ಅಂತ ಬಂದಿದ್ರು. ದೇಶದಲ್ಲಿರುವ ಅತಿ ಹೆಚ್ಚು ಆಕರ್ಷಣೀಯ ಸ್ಥಳಗಳಲ್ಲಿ ಇದು ಒಂದು. ಕಾಶ್ಮೀರಕ್ಕಿದ್ದ ಆರ್ಟಿಕಲ್ 370 ರದ್ದುಗೊಳಿಸಿದ ಮೇಲೆ ಅಲ್ಲಿ ಶಾಂತಿ ನೆಲೆಸಿತ್ತು. ಹೀಗಾಗಿ ಅಲ್ಲಿಗೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಇನ್ನು ಪ್ರವಾಸಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ. ದಾಳಿ ಆದ ಎಕ್ಸೈಟ್ ಸ್ಥಳದ ಹೆಸರು ಬೈಸರನ್. ಈ ಬೈಸರನ್ ಪಹಲ್ಗಾಮ್ನಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದೆ. ಬೈಸರನ್ ಸ್ಥಳದ ಇನ್ನೊಂದು ಮಹತ್ವ ಏನಂದ್ರೆ, ಇದು ಪ್ರಕೃತಿ ಕೇಂದ್ರದ ನೆಲೆಬೀಡು. ಇದೇ ಕಾರಣಕ್ಕೆ ಇದನ್ನ ಮಿನಿ ಸ್ವಿಟ್ಜರ್ಲ್ಯಾಂಡ್ ಎಂದು ಕೂಡ ಕರೆಯಲಾಗುತ್ತೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಈ ಸ್ಥಳಕ್ಕೆ ಬರ್ತಾರೆ. ಇಲ್ಲಿಗೆ ಬರೋದು ಅಷ್ಟು ಸುಲಭ ಏನಲ್ಲ. ಬೆಟ್ಟ ಗುಡ್ಡವನ್ನ ಹತ್ತಿ ಇಳಿದು ಬರಬೇಕು. ಅಂದ್ರೆ ಇಲ್ಲಿಗೆ ಹೋಗಲು ಯಾವುದೇ ವಾಹನಗಳ ವ್ಯವಸ್ಥೆ ಕೂಡ ಇಲ್ಲ. ಬರುವ ಪ್ರವಾಸಿಗರು ಗುಡ್ಡವನ್ನ ಏರಿ ಬರಬೇಕು. ಇಲ್ಲಿಗೆ ಬಂದ ಪ್ರವಾಸಿಗರು ತಮ್ಮದೇ ಆದಂಥ ಜಾಲಿಯಲ್ಲಿ ಇದ್ರು. ಆಗ ಎಂಟ್ರಿ ಆಗಿದ್ದೇ ರಾಕ್ಷಸ ಭಯೋತ್ಪಾದಕರು. ಅರಣ್ಯ ಪ್ರದೇಶದ ಮೂಲಕ ಬಂದ ದುಷ್ಟರು ಪ್ರತಿಯೊಬ್ಬರ ಧರ್ಮ ಜಾತಿ ಹೆಸರನ್ನ ಕೇಳಿ ಗುಂಡಿಟ್ಟಿದ್ದಾರೆ. ದಟ್ಟ ಅರಣ್ಯ ಇರುವುದರಿಂದಲೇ ಸುಲಭವಾಗಿ ಇಲ್ಲಿಗೆ ಬಂದಿದ್ದಾರೆ.